ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ದಾಗ 72,000 ಕೋಟಿ ಸಾಲ ಮನ್ನಾ ಮಾಡಿ ನಿಜ. ಆದ್ರೆ ಈಗ ಕಿಸಾನ್ ಸಮ್ಮಾನ್ ಯೋಜನೆ ಒಂದಕ್ಕೆ 11 ಕೋಟಿ ಜನರಿಗೆ 3,46,000 ಕೋಟಿ ರೂಪಾಯಿ ಡೈರೆಕ್ಟ್ ಬೆನಿಫಿಟ್ ಕೊಟ್ಟಿದ್ದಾರೆ. 3,46,000 ಕೋಟಿ ದೊಡ್ಡದ, 72,000 ಕೋಟಿ ದೊಡ್ಡದ? ನಿಮ್ಗೆ ಡೈರೆಕ್ಟ್ ಆಗಿ ಅವ್ರ ಖಾತೆಗೆ ಹಾಕಿದಾರ್ರಿ. ಒಂದು MSP ನೋಡಿ, ಕೇಳಿಸ್ಕೊಳ್ಳಿ. MSP ಕೇಳಿ. ಈಗ ಅವರು ಪಾಟೀಲ್ ಮಲ್ಲಣ್ಣ ಈಗ ಸಭಾಪತಿಗಳೇ 16 ಲಕ್ಷ ಕೋಟಿ ರೂಪಾಯಿನ ಅದಾನಿ ಅಂಬಾನಿ ಸಾಲ ಮನ್ನಾ ಮಾಡಿದ್ರು ಅಂತ ಮುಖ್ಯಮಂತ್ರಿಗಳು ಹೇಳಿದ್ರು. ಮುಖ್ಯಮಂತ್ರಿ ಹುದ್ದೆಯೂ ಕೂಡ ಒಂದು ಸಾಂವಿಧಾನಿಕ ಹುದ್ದೆ. 16 ಲಕ್ಷ ಕೋಟಿ ರೂಪಾಯಿ ಇಂಡಸ್ಟ್ರಿಯಲಿಸ್ಟ್ಗಳದ್ದು ರೈಟ್ ಆಫ್ ಆಗಿದೆ, ರಿಕವರಿ ನಡೀತಾ ಇದೆ. ಮೊನ್ನೆ ವಿಜಯ್ ಮಲ್ಯ ಏನು ಹೇಳಿಕೆ ಕೊಟ್ಟರು? ನನ್ನ ಸಾಲಕ್ಕಿಂತ ಜಾಸ್ತಿ ರಿಕವರಿ ಮಾಡಿದ್ದಾರೆ ಅಂತ ಹೇಳಿಕೆ ಕೊಟ್ಟರು. ವೇ ಆಫ್ ಅಲ್ಲಿ ರಿಕವರಿ ಇಲ್ಲ, ಮನ್ನಾ. ರೈಟ್ ಆಫ್ ಅಲ್ಲಿ ಕಾನೂನಿನ ಎಲ್ಲ ಕ್ರಮ ತೆಗೆದುಕೊಂಡು ಅವ್ರ ಆಸ್ತಿ ಹರಾಜಾಕಿ ರಿಕವರಿ ಮಾಡೋ ಕೆಲಸ ನಡೆಯುತ್ತೆ. ಈಗ ವೇ ಆಫ್ ಮತ್ತು ರೈಟ್ ಆಫ್ ವ್ಯತ್ಯಾಸ ನಮ್ಮ ಮುಖ್ಯಮಂತ್ರಿಗಳಿಗೆ ಗೊತ್ತಿಲ್ಲ ಅಂತ ಅನ್ಕೊಂಡ್ರೆ ಅದು ಕರ್ನಾಟಕಕ್ಕೆ ಆಗೋ ಅಪಮಾನ ಆಗುತ್ತೆ. ನನಗೆ ಗೊತ್ತು, ಅವ್ರಿಗೆ ಗೊತ್ತಿದೆ. ಆದರೆ ಬುದ್ಧಿಪೂರ್ವಕವಾಗಿ ಸತ್ಯವಲ್ಲದ ಮಾತನ್ನು ಅವರು ಈ ಇದರಲ್ಲಿ ಹೇಳಿದ್ದಾರೆ. ಅದಕ್ಕೆ ನಾನು ಅವ್ರಿಗೆ ಹೇಳೋದೇನು ಅಂದರೆ, ರೈಟ್ ಆಫ್ ಅವ್ರು ವೇ ಆಫ್ ಮಾಡಿದರೆ ಪ್ರಧಾನಮಂತ್ರಿಗಳು, ನಾವು ಇವ್ರ ಮಾತನ್ನು ಬೆಂಬಲಿಸ್ತೇವೆ. ರೈಟ್ ಆಫ್ ಮಾಡಿದರೆ ಇವ್ರು ಕ್ಷಮೆ ಕೇಳಬೇಕು. ರೈಟ್ ಆಫ್ ಮತ್ತು ವೇ ಆಫ್ ನಡುವಿನ ವ್ಯತ್ಯಾಸ ಗೊತ್ತಿಲ್ಲ ಅಂತಂದ್ರೆ 16 ವರ್ಷ ಇವರು ಹಣಕಾಸು ಖಾತೆ ಸಚಿವರಾಗಿದ್ದವರು. ರೈಟ್ ಆಫ್ ನಲ್ಲಿ ರಿಕವರಿ ಪ್ರೋಸೆಸ್ ನಡೆಯುತ್ತೆ ನೋಡಿ. ರೈಟ್ ಆಫ್ ಬ್ಯಾಂಕ್ನವರು ರೈಟ್ ಆಫ್ ಮಾಡ್ತಾರೆ. ಕೇವಲ ಬುಕ್ ಅಡ್ಜಸ್ಟ್ಮೆಂಟ್, ಕೇವಲ ಅಕೌಂಟ್ ಅಡ್ಜಸ್ಟ್ಮೆಂಟ್ ಮಾತ್ರ. ಅಕೌಂಟ್ ಬ್ಯಾಡ್ ಲೋನ್ ಇರೋದನ್ನ ಅಕೌಂಟ್ ಅಡ್ಜಸ್ಟ್ಮೆಂಟ್ ಮಾತ್ರ, ರಿಕವರಿ ಪ್ರೋಸೆಸ್ ಸ್ಟಾಪ್ ಆಗಲ್ಲ. ಯಾವುದೇ ರಿಕವರಿ ಪ್ರೋಸೆಸ್ ಸ್ಟಾಪ್ ಆಗಲ್ಲ. ಒಂದು. ಎರಡನೇದು, ಈಗ ಅದ್ ಹೇಳ್ತಾರೆ 3,11 ಕೋಟಿ ರೈತರಿಗೆ 3,46,000 ಕೋಟಿ ರೂಪಾಯಿ DBTಯಲ್ಲಿ 11 ಕೋಟಿ ರೈತರಿಗೆ ಡೈರೆಕ್ಟ್ ಆಗಿ ಬಂದಿದೆ. 72 ಕೋಟಿಯೇ ದೊಡ್ಡದು, ಅಲ್ಲ 72,000 ಕೋಟಿಯೇ ದೊಡ್ಡದು ಅಲ್ಲ. ಒಂದ್ ನಿಮಿಷ ರವಿ ಅಂತ ಭಾವಿಸಿದ್ರೆ ನಾನು ಬಾವಿ ಒಳಗಿರೋ ಕಪ್ಪೆ ಅಂತ ಅನ್ಕೋತೀವಿ. ಒಂದ್ ನಿಮಿಷ ಅಲ್ಲ, ಅವ್ರು ಹೇಳಿ ಕರೆಕ್ಟ್ ಇದೆ. ಅವ್ರು ಹೇಳಿ ಈಡಾಗಿಲ್ಲ.